ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂಥ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಜಾನಕಿ ಅಮ್ಮ ಅವರ ದೇಹನ ಇಟ್ಟು ಎಲ್ಲ ಅಭಿಮಾನಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ 3:30 ತನಕ ಬಹುಶಃ ಇಲ್ಲೇ ಇಟ್ಟಿರ್ತೀವಿ. ಅದರ ನಂತರ 3:30ಗೆ ಇಲ್ಲಿಂದ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಆ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. 5 ಗಂಟೆಗೆ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಜನ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಸರ್ಕಾರ ಹೇಳಿದೆ ಅವ್ರಿಗೆ ಎಲ್ಲ ಗೌರವದಿಂದ ಅವ್ರಿಗೆ ಅಂತಿಮ ಸಂಸ್ಕಾರ ನಡೆಸಬೇಕು ಅಂತ ಹೇಳಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅಲ್ಲಿರ್ತಾನೆ. ಸೊ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ದರ್ಶನಕ್ಕೆ ಸುಲಭವಾಗಿ ಅನುವು ಮಾಡಿಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಈ ದಿನ ನನಗೆ ವೈಯಕ್ತಿಕವಾಗಿ ದೊಡ್ಡ ಲಾಸ್ ಅಂತ ಅನಿಸುತ್ತೆ. ಆದರೂ ಸಹ ಅವರ ದೇಹ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು. ಅವರು ಆಡಿರ್ತಕ್ಕಂಥ ಲಕ್ಷಾಂತರ ಹಾಡುಗಳು, ನಾವು ಈ ಜಗತ್ತು, ಈ ಪ್ರಪಂಚ ಇರೋವರೆಗೂ ಜೀವಂತವಾಗಿರುತ್ತೆ. ಹಾಗಾಗಿ ಅವರ ದೇಹ ಏನಿದೆ, ಅವರ ದೇಹಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಭಗವಂತ ಅವರ ಕುಟುಂಬಸ್ಥರಿಗೆಲ್ರಿಗೂ ಈ ಲಾಸನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಬಹಳ ಮೃದು ಸ್ವಭಾವದವರು ಮತ್ತು ಅವರು ಪ್ರತಿಯೊಬ್ಬರನ್ನು ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರು ಪ್ರೀತಿಸೋ ಒಂದು ರೀತಿ, ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ ರೀತಿಯನ್ನು ನೋಡಿದರೆ ಅದೆಷ್ಟು ಹೃದಯ ತುಂಬ ಪ್ರೀತಿಯ ಕಣಜು ಅವರಲ್ಲಿ ಎಷ್ಟು ತುಂಬಿತ್ತು ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ ಹೇಳೋದಕ್ಕೆ. ಅದನ್ನು ಆ ಕ್ಷಣದಲ್ಲಿ ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಅದರ ಹಿಂದೆ ಭಾಳ ಸಲ ನಾನು ಭೇಟಿಯಾಗಿದೆ, ಆ ನಂತರದಲ್ಲಿ ನಾನು ಭೇಟಿ ಆಗಿರಲಿಲ್ಲ. ಅವ್ರನ್ನ ನೋಡಿದಾಗೆಲ್ಲ ನನಗೆ ಒಂದು ರೀತಿಯ ದೈವಿಕ ಭಾವನೆ ಬರ್ತಿತ್ತು. ಮತ್ತು ಅವರು ಕೂಡ ಹಾಗೇ ಇರ್ತಿದ್ರು ಕೂಡ. ಅದು ವೈಯಕ್ತಿಕವಾಗಿ ಅವರ ಗುಣಧರ್ಮಗಳು ಇಂಥ ದೊಡ್ಡ ಒಂದು ಸ್ಥಾನಮಾನಗಳನ್ನು, ಜಗತ್ಪ್ರಸಿದ್ಧಿಯನ್ನು ಪಡ್ಕೊಂಡ್ರೂ ಕೂಡ ಸಹಜವಾದ ಬದುಕನ್ನು, ಒಂದು ನೈಜವಾದ ಬದುಕನ್ನು ಮತ್ತು ಒಂದು ಸಾಂಸ್ಕೃತಿಕವಾಗಿ ಒಂದು ಮಾದರಿಯ ಬದುಕನ್ನು ಬದುಕಿದಂಥವರು ಕೂಡ. ಆ ರೀತಿಯ ಬದುಕನ್ನು ಬದುಕೋದು, ಆಮೇಲೆ ತುಂಬ ಸ್ವಾಭಿಮಾನಿ, ಕಠಿಣವಾದ ಒಂದು ನಿಲುವುಗಳನ್ನು ಅವ್ರು ತಗೊಳ್ತಿದ್ರು ಮತ್ತು ವೃತ್ತಿ ಧರ್ಮವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಾಲಿಸ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಬದುಕಿನಾದ್ಯಂತ ಅರ್ಪಣೆ ಮಾಡಿಕೊಂಡಂಥದ್ದು. ಹಾಗಾಗಿ ಅವರಿಗಾಗಿಯೇ ಈ ಒಂದು ಸಂಗೀತ ಜಗತ್ತು ಹುಟ್ಟಿದೆಯೋ ಅಥವಾ ಸಂಗೀತ ಜಗತ್ತಿಗಾಗಿ ಅವರು ಹುಟ್ಟಿದ್ರು ಅನ್ನೋ ಹಾಗೆ ಒಂದಕ್ಕೊಂದು ಅದನ್ನು ಬಿಡಿಸಿ ಬೇರೆ ಮಾಡಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಷ್ಟು ಆ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು. ಅವರು ಸಂಗೀತ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು. ಭಾರತದ ಸುಪ್ರಸಿದ್ಧ ಗಾಯಕಿ ಜಾನಕಿ ಅಮ್ಮವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಂದೆ. ಅವರ ಮೊಮ್ಮಗಳು, ಅವರ ಗಂಡ ಇಬ್ಬರು ಅಲ್ಲೇ, ಮೊಮ್ಮಗಳ ಗಂಡ ಅವರಿಬ್ಬರೂ ಕೂಡ ಅಲ್ಲೇ ಇದ್ದರು.
ನಾನು ಅವ್ರನ್ನ ಕೇಳಿದೆ, ಅವ್ರು ಇಲ್ಲೇ ಬೋಗಾದಿ ಹತ್ರ ಏನೋ ನವೀನ್ ಫಾರ್ಮ್ಸ್ ಅಂತ ಇದೆ, ಅಲ್ಲೇ ಕ್ರಿಮೇಷನ್ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಅವರು, ಎಲ್ಲ ಶಾಸಕರು, ಪೊಲೀಸ್ ಆಯುಕ್ತರು, ಎಲ್ಲ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಿದ್ದಾರೆ ಅಂತಿಮ ದರ್ಶನಕ್ಕೆ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಬೇಕು ಅಥವಾ ಮೈಸೂರಲ್ಲೇ ಇಡಬೇಕಾ ಅನ್ನೋದಲ್ಲಿ ತೀರ್ಮಾನ ಆಗ್ತಿದೆ. ಬಹುಶಃ ಯತೀಂದ್ರ ಅವರು ಅದಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಸೂಕ್ತ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ಬಟ್ ಮೈಸೂರಲ್ಲೇ ಕ್ರಿಮೇಷನ್ ಮಾಡ್ತೀವಿ ಅಂತ ಹೇಳಿ ಅವ್ರ ಅಂತ್ಯ ಸಂಸ್ಕಾರ ಇಲ್ಲೇ ಮಾಡ್ತೀವಿ ಅಂತ ಅವ್ರ ಮೊಮ್ಮಗಳು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಜಾನಕಮ್ಮನ ಹೇಗಾದರೂ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಭಾಳ ಒಂದು ಆಸೆ ಇಟ್ಕೊಂಡಿದ್ದೆ. ಸಡನ್ನಾಗಿ ಈ ರೀತಿ ಒಂದು ನ್ಯೂಸ್ ಬರಬೇಕಾದ್ರೆ ಒಂದು ರೀತಿ ಗಾಯಕನಾಗಿ ಅಷ್ಟೇ ಅಲ್ಲದೆ ಅವರ ಹಾಡುಗಳ ಒಬ್ಬ ಶಿಷ್ಯನಾಗಿ, ಯಾಕಂದರೆ ನಾವೆಲ್ಲರೂ ಇವರ ಹಾಡುಗಳಿಂದ ಕಲಿತದ್ದು. ನಮಗೊಂದು ಕಡೆ ಮನೋರಂಜನೆ ಆದರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನು ಕೇಳ್ತಾ ಇದ್ರೆ ಕಲಿತೀವಿ. ಓ, ಈ ಪದವನ್ನು ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನು ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ, ಮತ್ತು ಎರಡ ಸಾವಿರಾರು ಹಾಡುಗಳಲ್ಲಿ ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದರೆ ಒಂದು ಕ್ಷಣ ನಂಬಲಿಕ್ಕೆ ಭಾಳ ಕಷ್ಟ. ಆದರೆ ಇವತ್ತು ದಿನ ಇದೇ ಸತ್ಯ. ಇದನ್ನು ಭಾಳ ಒಪ್ಕೊಳ್ಳೋದೇ ಭಾಳ ಕಷ್ಟ. ಆದರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನು ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅವರು ಮಾಡಿರುವಂಥ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂಥ ರೀತಿ ಯಾರಿಗೂ ಯಾವ ರೀತಿಯಾದಂಥ ತೊಂದರೆಯನ್ನು ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನು ಮಾತ್ರ ಕೊಟ್ಟು ಹಾಡುಗಳ ಮೂಲಕ, ಅವರ ಮಾತುಗಳ ಮೂಲಕ. ಮತ್ತು ನಾನು ಅನೇಕ ವೀಡಿಯೋಸಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವ್ರಿಗೆ ಏನು ಹೇಳ್ತಾರೆ, ಎನ್ಕರೇಜ್ಮೆಂಟ್ ಕೊಡೋದಾಗಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗಲಿ, ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು 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 ಕಿಂಚಿತ್ ಕೂಡ ಅವ್ರಿಗೆ ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವ್ರು ಅಂಥ ಬೆಟ್ಟದ ಎತ್ತರದ ಗಾಯಕಿ ಅಂತ. ನಾನು ಇವತ್ತು ಒಬ್ಬ ಗಾಯಕನಾಗಿ, ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅವರ ಪರಿವಾರವನ್ನು ಭೇಟಿಯಾದ್ವಿ. ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಇವತ್ತು ಇಲ್ಲಿ ನೋಡಿದ್ರೆ, ಆ ಲೈನ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹೃದಯಗಳನ್ನು ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಎಲ್ಲ ಹೃದಯಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ರೀಸೆಂಟಾಗಿ ಆಗಿರಲಿಲ್ಲ, ಬಟ್ ಕೆಲವು ವರ್ಷಗಳ ಹಿಂದೆ ಆಗಿದ್ದೆ. ಅದೇ ರೀಸೆಂಟಾಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವ್ರನ್ನ ಭೇಟಿ ಆಗಬೇಕು ಅಂತೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಅದು ಇನ್ನು ಕನಸಾಗಿ ಉಳಿದ್ಬಿಡುತ್ತೆ. ಗಾನಕ್ಕೋಗಿರೆ ನಮ್ಮ ಒಡನಾಟ ಅಲ್ಲ. ನಾನು ಒಂದೇ ಒಂದು ಇದು ಮಾತು ಹೇಳಿ, ನಮ್ಮ ತಾಯಿ ಸಂಗೀತ ಸಿಂಗರ್. ಅವರು ಬರೀ ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾಯಿದ್ರು ವಾದ್ಯಗೋಷ್ಠಿಗಳಲ್ಲಿ. ನಮ್ಮ ತಾಯಿಯವರು ತುಂಬ ಫೇಮಸ್ ಆಗಿರೋದೇ ಜಾನಕಿ ಅಮ್ಮವ್ರ ವಾಯ್ಸಲ್ಲಿ. ನಮ್ಮ ತಾಯಿಯ ಕಡೆಯ ಏನು ಉಸಿರಿತ್ತು, ನಮ್ಮ ತಂದೆ ವಯಲಿನಿಸ್ಟು ಅಂದರೆ ಪಿಟೀಲು ವಾದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಿ ಅಮ್ಮವ್ರನ್ನ ಹಾಡುಗಳನ್ನ, ಎಸ್ ಪಿ ಅವ್ರ ಹಾಡುಗಳನ್ನ, ಪಿ ವಿ ಶ್ರೀನಿವಾಸ್ ಅವರ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ದವರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯೇ ಉಸಿರು, ಬೆರಳನ್ನ ಹಿಂಗೆ ತಾಳೆ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರೂ ಕೇಳದೆ ಹಾಡನ್ನ ಹಾಡಿಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥದ್ದು ಯಾರು ಇರೋ ಸಂಗೀತದಲ್ಲಿ. ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಈಗ ಕೆಲವರೆಲ್ಲ ಒಂದೊಂದು
ಏನು ಒಂದೊಂದು ಥರದ ಹಾಡುಗಳಿಗೆ ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ, ಅಥವಾ ಇನ್ನೊಂದು ಮೆಲಡಿ ಇವ್ರು ಆಡ್ತಾರೆ, ಇವರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಪ್ಯಾಥ ಆಡ್ತಾರೆ, ಈ ಥರ ವಾಯ್ಸ್ಗಳಿರ್ತವೆ. ಆದರೆ ಜಾನಕಿಯವ್ರ ವಿಷಯದಲ್ಲಿ, ಮೇಡಮ್ ವಿಷಯದಲ್ಲಿ ಯೂನಿವರ್ಸಲ್ ಅದು ಸಂಗೀತದ ಯೂನಿವರ್ಸಲ್. ಅಂಥವ್ರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅಗಲಿದ್ದಾರೆ ಅಂತಲ್ಲ, ನಾನೊಂದು ಸತ್ಯ ಹೇಳ್ತೀನಿ ಎಲ್ಲರ ಮುಂದೆ. ಯಾವತ್ತೂ ಅವರು ಹಾಡೋದನ್ನ ನಿಲ್ಲಿಸಿದಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಏಜ್ ಆಗೇ ಆಗುತ್ತೆ. ನಮ್ಮ ದೇಹ ಪರ್ಮಿಟ್ ಮಾಡಲ್ಲ ಹಾಡೋದಕ್ಕೆ. ಪರ್ಮಿಟ್ ಮಾಡಿದ್ರೆ ಕಡೆ ಉಸಿರಿರೋ ತನಕ ಸಂಗೀತಗಾರರಾಗಲಿ, ವಾದ್ಯಗಾರರಾಗಲಿ, ಯಾವುದೇ ಕಲಾವಿದ ತನ್ನ ಕಡೆ ಉಸಿರು ಇರೋ ತನಕನೂ ಆ ಫೀಲ್ಡಲ್ಲೇ ಅದರಲ್ಲೇ ಜೀವ ಬಿಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ನಮ್ಮ ದೇಹ ಒಪ್ಪಲ್ವಲ್ಲ. ಆವಾಗ ಯಾವತ್ತು ಅವ್ರು ನಿಲ್ಲಿಸಿದ್ರೋ ಹಾಡೋದನ್ನ, ನನಗನ್ಸುತ್ತೆ ಆವತ್ತೇ ಅವರ ಎಲ್ಲೋ ನಿಂತೋಗಿದೆ ಅಂತ ಅನಿಸುತ್ತೆ. ಜೀವನ ಮಾಡ್ಬೋದು, ಆದರೆ ಒಂದು ಹಾಡುವಂಥ ಕೋಗಿಲೆ ಯಾವತ್ತು ವಾಯ್ಸ್ ನಿಲ್ಲಿಸ್ತೋ ಆವತ್ತೇ ಅವರು ತನ್ನ ಜೀವನ ಇಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಇವತ್ತು ನಮ್ಮ ಮುಂದೆ ದೇಹದಲ್ಲಿ ಅವರು ತೀರ್ಕೊಂಡಿರ್ಬೋದು. பெருமதிப்பிற்குரிய பாடகி ஜானகி அம்மா அவர்கள் காலமான செய்தி கேட்டு மிகவும் துக்கமடைந்தேன். மிகவும் அதிர்ச்சிகரமான செய்தியாக எனக்கு இருந்தது. வாழ்வில், தன்னுடைய சொந்த வாழ்வில் எத்தனையோ துக்கங்களை, தாங்க முடியாத நிகழ்வுகளை தாங்கி அவர்கள் வாழ்ந்தார்கள் என்பது மிகவும் வேதனைக்குரிய விஷயம். உலக கம்போசர்கள் மிகவும் மாமேதைகள். அவர்களுடைய ஒவ்வொருவருடைய வாழ்விலும் அவர்களுடைய தனிப்பட்ட வாழ்க்கை மிகவும் துக்கமானதாக இருந்திருக்கிறது என்பதுதான் இதுவரை நடந்திருக்கிறது. ஆனால் ஜானகி அம்மா அவர்கள் தன்னுடைய திறமையில் யாருக்கும் சளைத்தவர்கள் இல்லை என்பது ஒவ்வொரு பாடலிலும் நிரூபித்து கொண்டே வந்திருக்கிறார். மிகவும் கடினமான உழைப்பாளி. நான் ஒரு பாடலை உருவாக்குவதற்கு ஒவ்வொரு வாத்தியத்தையும் எவ்வளவு அக்கறையோடு சேர்ந்து அதில் விடாப்பிடியாக நான் நினைத்ததை வரவழைப்பேனோ, அதே போல் அவர்களுக்கு சொல்லிக் கொடுத்த அந்த பாடலை அவர்களும் விடாப்பிடியாக என்னுடைய கடின உழைப்புக்கு ஈக்குவலான கடின உழைப்பை உடையவர்கள் அவர்கள். அதற்கு மேல் என்றே சொல்லலாம். சிறந்த கம்போசர், சிறந்த பாடல்களை, பஜன் சாங்குகளை நிறைய எழுதியிருக்கிறார். அவருடைய இழப்பு இந்திய திரைப்பட சங்கீத உலகத்திற்கு ஒரு பெரிய இழப்பு. அவரது ஆத்மா சாந்தி அடைய ಇறைವனை வேண்டுகிறேன். ಇಂಟರ್ನ್ಯಾಷನಲ್ ಪ್ರಶಸ್ತಿ ಒಂದು ಸಿಗಬೇಕು, ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗಬೇಕು. ಖಂಡಿತ ಅಂಥ ಕಂಠ ಎಷ್ಟೋ ಮಿಸ್ ಮಾಡ್ಕೋತೀವಿ. ಕೆಲವು ಶ್ರೇಷ್ಠ ಕಲಾವಿದರು ಇವತ್ತು ನಾವು ಮತ್ತೆ ಕೊಡ್ತೀವಿ ಅಂದರೆ ಅವರಿಲ್ಲ. ಅಮ್ಮವರು ಇಲ್ಲೇ ಇದ್ದಿದ್ದಾರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲೋ ಜನಿಸಿ ಕರ್ನಾಟಕದಲ್ಲಿ ಆತ್ಮೀಯತೆಯಿಂದ ನಮ್ಮ ಮೈಸೂರು ಮಹಾರಾಜರ ಊರಿನಲ್ಲಿ ಬಾಳಿ ಎಲ್ಲೇ ನಿಧನರಾದರು ಅನ್ನುವಂಥದ್ದು ಅದು ಹೆಮ್ಮೆ ಪಡಬೇಕಾದ್ದು. ಅನ್ನೋದಕ್ಕಿಂತ ನಿಧನರಾಗಬಾರ್ದಾಗಿತ್ತು, ಇನ್ನೊಂದಷ್ಟು ಕಾಲ ಬದುಕಬೇಕಾಗಿತ್ತು. ಅವ್ರು ಹೇಗೆ ಇರಲಿ, ಅವ್ರ ಕಂಠ ನಾವು ಕೇಳಬೇಕಾಗಿತ್ತು. ಮಾತಾಡಿದ್ರೇ ಸುಮಧುರವಾಗಿರೋದು ಆ ಮಾತುಗಳು, ಮುತ್ತು ಉದುರದಾಗ ಮುತ್ತದ ಮಾತುಗಳು. ಖಂಡಿತ ಹೇಳ್ತಾ ಇದ್ದೀನಿ, ಯಾವುದೇ ಭಾಷೆ ಇರಲಿ ಆ ಲಿಪಿಗಳನ್ನ ಚೂರು ಬದಲಾಯಿಸ್ತೀರ ಹಾಗೇ ಹಾಡೋರು. ಖಂಡಿತ ಅಂಥವ್ರು ನಮಗೆ ಅಷ್ಟು ಸರಿನೂ ಆಶೀರ್ವಾದ ಮಾಡಿದ್ರು, ಎಂದೂ ಮರೆಯೋಕ್ಕಾಗಲ್ಲ. ಎಂಟೈರ್ ಅವ್ರ ಕುಟುಂಬಕ್ಕೆ ಭಗವಂತ ಈ ನೋವನ್ನ, ಕನ್ನಡಿಗರಿಗೆ ಅದರಲ್ಲೂ ಅವ್ರ ಅಭಿಮಾನಿಗಳಿಗೆ ಈ ನೋವನ್ನ, ಈ ಅಗಲಿಕೆ ನೋವನ್ನ ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ. ಸದಾಕಾಲ ಅವರು ನಮ್ಮ ಹೃದಯಗಳಲ್ಲಿ, ನಮ್ಮ ಹೃದಯದ ಸಿಂಹಾಸನದ ಮೇಲೆ ರಾರಾಜಿಸ್ತಾ ಇರ್ತಾರೆ. ಇಡೀ ಪ್ರಪಂಚದಲ್ಲಿ ರಾರಾಜಿಸ್ತಾ ಇರ್ತಾರೆ. ಅವ್ರಿಗೆ ಈ ಪ್ರಶಸ್ತಿ ಕೊಡುವಂಥದ್ದು, ಮರಣಾಂತರ ಪ್ರಶಸ್ತಿ ಖಂಡಿತ ಕೊಡಬೇಕು ಕರ್ನಾಟಕದ ಸರ್ಕಾರ. ಇನ್ನೂ ಹಲವಾರು ಜನ ಕಲಾವಿದರು ಇದ್ದಾರೆ, ಮರಿಬಾರ್ದು, ಕೊಡಬೇಕು. ಅವ್ರನ್ನ ಕೊಟ್ಟು, ಈಗ ಅವ್ರು ತೀರ್ಕೊಂಡಿದ್ದಾರೆ, ಅವರ ಮನೆಯವರಾದರೂ ಅದನ್ನು ನಮ್ಮ ಇಷ್ಟು ಸಾಧನೆ ಇದೆಯಾ ಅನ್ನುವಂಥದ್ದು ಸಂತೋಷ ಪಡಬೇಕು. ಆ ಪ್ರಶಸ್ತಿ ಅವ್ರು ತಗೊಂಡು ಅದನ್ನು ನಾನು ಹೇಳ್ತೇನೆ. ನಾದ ಶಾರದೆಯ ಅಂಶ ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಹಾಡಿದಂಥ ಮೊಟ್ಟ ಮೊದಲನೆಯ ಯುಗಳ ಗೀತೆಗಳ ಒಂದು ಅವಕಾಶಗಳು ನನಗೇನು ಸಿಕ್ತೋ ಅದರಲ್ಲಿ ಪ್ರಮುಖವಾಗಿ ಜಾನಕಿ ಅಮ್ಮ ಜೊತೆ
ಹಾಡೋ ಸೌಭಾಗ್ಯ ನನಗೆ ಸಿಕ್ತು. ಕನ್ನಡದಲ್ಲೂ ಇರ್ಬೋದು, ತಮಿಳಲ್ಲಿರ್ಬೋದು. ಅಲ್ಲ, ಬರೀ ದೇಹ ಮಾತ್ರ ನಮ್ಮನ್ನು ಎಲ್ಲರೂ ಬಿಟ್ಟು ಹೋಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಅವರ ಸಂಗೀತ, ಅವರ ವಿದ್ಯೆ, ಅವರ ವಿನಯತೆ ಅದಷ್ಟು ಕೂಡ ಶಾಶ್ವತವಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ, ಮನಸ್ಸಲ್ಲಿ ಸದಾಕಾಲ ಇರುತ್ತೆ, ಉಳಿಯುತ್ತೆ ಅಂತ ನಾನು ನಂಬಿದ್ದೀನಿ. ಅದು ಹೇಳೋ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು. ಬಟ್ ವಿ ಹ್ಯಾವ್ truly lost one of India's best ever singers, and ಅವರ ಪ್ರತಿಭೆ ಬಗ್ಗೆ ಏನು ಹೇಳೋದು, ಇಟ್ ಈಸ್ ಲೈಕ್ ಮೋಸ್ಟ್ ಎಫರ್ಟ್ಲೆಸ್. ಅಂದರೆ ಸ್ಟುಡಿಯೋದಲ್ಲಿ ಎಷ್ಟೋ ಒಂದು ಹಾಡುಗಳು ಅವರು ಹಾಡಬೇಕಾದ್ರೆ, ನಾನು ಹಂಸಲೇಖ ಸರ್ ಜೊತೆ ಇರಬೇಕಾದ್ರೆ ಅಥವಾ ಬೇರೆಯವ್ರ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಸೀಯಿಂಗ್ ಹರ್ ಸಿಂಗ್, ಅಂದರೆ ಲೈವ್ ಆಗಿ ಹಾಡೋದಕ್ಕೆ. ಅಷ್ಟು ಲೀಲಾಜಾಲವಾಗಿ ಯಾವುದೇ ಹಾಡು ಕೊಟ್ಟರು, ಯಾವುದೇ ಇಮೋಷನ್ ಇರಲಿ, ಯಾವುದೇ ಧಾಟಿಯ ಹಾಡಿರಲಿ, ಶಾಸ್ತ್ರೀಯ ಸಂಗೀತವಾಗಿರಲಿ, ಭಾವಗೀತೆ ಆಗಿರಲಿ, ಭಕ್ತಿಗೀತೆ ಆಗಿರಲಿ, ಅಥವಾ ಒಂದು ರೊಮ್ಯಾಂಟಿಕ್ ಸಾಂಗ್ ಇರಲಿ, ಅಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ವಿತ್, ಅಂದರೆ ಶಿ ವಾಸ್, ಒಂದೊಂದು ಹಾಡು ಕೂಡ ಇಟ್ ವಾಸ್ ಕ್ರಿಯೇಟಿಂಗ್ ಅ ಸ್ಟೋರಿ. ಅಂದರೆ ಹೇಗೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಒಂದು ಹಾಡು ಹಾಡಿದಾಗ ಈ ಪರ್ಟಿಕ್ಯುಲರ್ ಹೀರೋ, ಈ ಪರ್ಟಿಕ್ಯುಲರ್ ಇಮೋಷನ್ ಅಂತ ಫಿಕ್ಸ್ ಆಗ್ತಾ ಇತ್ತು, ಆ ಮಟ್ಟದ ಒಂದು ಪರ್ಫಾರ್ಮೆನ್ಸು, ಆ ಮಟ್ಟದ ಒಂದು ಗಾಯನ ಅವರಲ್ಲಿತ್ತು. ಆ್ಯಂಡ್ ಅವ್ರು ಹಾಡದೇ ಇರೋ ಭಾಷೆನೇ ಇಲ್ಲ. ಶಿ ಹಸ್ ಸಂಗ್ ಇನ್ ಆಲ್ ಲ್ಯಾಂಗ್ವೇಜಸ್. ಭಾರತದಲ್ಲಿ ಎಷ್ಟು ಭಾಷೆಗಳಿದೆ ಅಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅವರು. ಅಂಥ ಆ್ಯಕ್ಚುಲಿ ನಮ್ಮ ಪುಣ್ಯ, ಅವರು ಕೊನೆಗಾಲಿ ಟೈಮಲ್ಲಿ ಇಲ್ಲಿ ನಮ್ಮ ಮೈಸೂರಲ್ಲಿ ಬಂದು ನೆಲೆಸಿದ್ದು ಅದು ನಮ್ಮ ಪುಣ್ಯ ಅಂತ ಅನ್ಕೋತೀನಿ. ಶಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಹಿಯರ್. ಸೊ ವಿ ಆರ್ ವೆರಿ ಲಕ್ಕಿ. ಯಾಕೆಂದರೆ ಲಾಸ್ಟ್ ಡೇಸ್ ಅವರು ಇಲ್ಲಿ ನಮ್ಮ ನಾಡಲ್ಲಿ, ನಮ್ಮ ರಾಜ್ಯದಲ್ಲಿ, ಮೈಸೂರಲ್ಲಿ ಬಂದಿದ್ದು ನಮ್ಮೆಲ್ರಿಗೂ ಅವರ ಪ್ರೆಸೆನ್ಸಿನ, ಅವರ ಒಂದು ಉಪಸ್ಥಿತಿಯ ಒಂದು ಆಶೀರ್ವಾದವನ್ನು ನೀಡಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಅವರಿಂದ ಸ್ಫೂರ್ತಿಗೊಂಡ ಅನೇಕ ಗಾಯಕರಲ್ಲಿ ನಾನು ಕೂಡ ಒಬ್ಬ. ಸೊ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಥ್ಯಾಂಕ್ ಯು ಸೊ ಮಚ್. ಇತ್ತೀಚೆಗೆ ಅಂದರೆ ಅಫ್ಕೋರ್ಸ್ ಸರಿಗಮಪ ವೇದಿಕೆಯಲ್ಲಿ ಇನಿಷಿಯಲ್ ಸೀಸನ್ಸಲ್ಲಿ ಅವ್ರ ಜೊತೆ ಜಡ್ಜ್ ಆಗಿ ಕೂತ್ಕೊಳ್ಳೋಂಥ ಸೌಭಾಗ್ಯ ನನಗೆ ಸಿಕ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಒಡನಾಟ ಇತ್ತು. ಅಬೌಟ್ 3-4 years ಬ್ಯಾಕ್ ಅಂತ ಹೇಳ್ತಾರೆ. ಯಾಕೆಂದರೆ ಅದಾದಮೇಲೆ ಸ್ವಲ್ಪ ಸೆಕ್ಲೂಡರ್ ಆಗಿದ್ದರು ಅವರು, ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಏನು ಅದು ಒಂದು ಗುಡ್ ಥಿಂಗ್ ಏನು ಅಂದರೆ ಶಿ ವಾಸ್ ನಾಟ್ ಲೈಕ್ ಬೆಡ್ ರಿಡನ್, ಶಿ ಡಿಡ್ಂಟ್ ಸಫರ್. ಅದು ಒಂದು ದೊಡ್ಡ ಒಂದು, ಯಾರಿಗಾದರೂ ಅದು ಒಂದು ದೊಡ್ಡ ವರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶಿ ವಾಸ್ ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಅಂದರೆ ಒಂದು 100 ವರ್ಷಕ್ಕೆ, 200 ವರ್ಷಕ್ಕೆ, 500 ವರ್ಷಕ್ಕೆ ಮಾಡುವಂಥ ಕೆಲಸ ಮಾಡಿ ಹೋಗಿದ್ದಾರೆ ಅವ್ರು ಕೊಟ್ಟಂಥ ಹಾಡುಗಳು. ಸೊ ಹಾಗಾಗಿ ಅದೇ ನಾನು ಹೇಳಿದ ಹಾಗೆ ಬರೀ ದೇಹ ನಮ್ಮನ್ನು ಬಿಟ್ಟು ಹೋಗಿದೆ. ಅವರ ಗಾಯನ, ಅದರ ಮೆಮರೀಸ್ ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತೆ, ನಮ್ಮ ನಾಡಿಗೇನೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನವೀನ್ ಅವರು ನಮ್ಮ ಜೊತೆಲಿದ್ದಾರೆ, ಮಾತಾಡಿಸ್ತೀನಿ. ಎಸ್ ಜಾನಕಿ ಅವರ ಕೇರ್ ಟೇಕರ್ ಅಥವಾ ಅವರ ಮಗನಂತೆಗೆ ಇದ್ದಂಥವ್ರು. ಕೊನೆ ಕ್ಷಣದಲ್ಲಿ ಏನಾಯಿತು, ಅವ್ರ ಜೀವನ ಬಗ್ಗೆ ಏನು ಹೇಳ್ತಾನೆ ಕೇಳಿ. ಸರ್, ಈ ನಿನ್ನೆ ಏನಾಯಿತು ಹಾಸ್ಪಿಟ್ಲಲ್ಲಿ, ಏನಾಯಿತು ಸರ್? ಮೊನ್ನೆ ಅವ್ರ ಜೊತೆ ಇದ್ದಿದ್ದು ಹುಡುಗಿ ನನಗೆ ಬೆಳಗಿನ 5 o'clock ಫೋನ್ ಮಾಡಿದ್ಲು. ಏನು ಭಾಗ್ಯ ಅಂತ ಕೇಳಿದೆ. ರಾತ್ರಿ ಎಲ್ಲ ಅಮ್ಮ ಸರಿಯಾಗಿ ನಿದ್ರೆ ಮಾಡಿಲ್ಲ, ಒಂದು ಸ್ವಲ್ಪ ಡಾಕ್ಟ್ರು ಕರ್ಕೊಂಡು ನೀವೆಲ್ಲ ಆದಷ್ಟು ಬೇಗ ಬರ್ತೀರಪ್ಪ ಅವನು ನೀವೆಲ್ಲ ಅಂತಂದ್ರೆ. ಏನಕ್ಕೆ ಏನಾಗೈತೆ ಅಂತಂದ್ರೆ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅವರು ಯಾಕೋ ಡಿಸ್ಕಂಫರ್ಟ್ ಅಂತ ಇದ್ದಾರೆ, ಆದಷ್ಟು ಬೇಗ ಬನ್ನಿ ಅಂದರು. ನಾನು ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಆಯಿತು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರೋಷ್ಟರಲ್ಲಿ ನಾವು ಬಂದಾದ್ಮೇಲೆ ಮಾಮೂಲಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಕಾಲು ನೋವೆಲ್ಲ ಜಾಸ್ತಿ ಆಗಿದೆ. ಏನು ಮಾಡ್ತೀರಾ, ಇಲ್ಲೇ ನೋಡಿಕತ್ತೀರ, ಇಲ್ಲಾಂದ್ರೆ
ಅಡ್ಮಿಟ್ ಮಾಡ್ತೀರಾ ಅಂತಂದ್ರೆ ಹಾಸ್ಪಿಟ್ಲ್ ಅಂದರೆ ತುಂಬ ಭಯ ಪಡ್ತಾಯಿದ್ದೀರಾ. ಇಲ್ಲ ನಾವು ಇಲ್ಲೇ ಮಾಡ್ತೀನಿ, ಇಲ್ಲೇ ನರ್ಸಿಂಗ್ ಎಲ್ಲ ಮಾಡ್ಕೊತೀವಿ ಅಂತ ಹೇಳಿ ರೂಮ್ ಎಲ್ಲ ಒಂದು ಸ್ವಲ್ಪ ಅಮ್ಮ ಏನೇನೋ ಒಂದು ಸ್ವಲ್ಪ ಮೆಡಿಷನ್ ಅದು ಇದು ಫೋಟೋಸ್ ಎಲ್ಲ ಮಡಿಕೊಂಡಿರ್ತಾರೆ ಯಾವಾಗಲೂ, ಅವೆಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟು ನನ್ನ ಇದೆಲ್ಲ ಆಗಬೇಕು ಅಂದ್ರೆ ಅವ್ರ ಇನ್ಸ್ಟೆನ್ಷಲ್ ಆಯಿತು ಸರ್. ಅದಾದಮೇಲೆ ನರ್ಸಿಂಗ್ ಎಲ್ಲ ಬಂದು 10 o'clock ಎಲ್ಲ ಇದಾದಾಗ ನಾನೇನು ಅಂದ್ಕೊಂಡೆ ಅದು ಈ ವಿಲಿ ಒಂದು ಸ್ವಲ್ಪ ಡೋಸೆಲ್ಲ ಹೋದರೆ ಕಡಿಮೆ ಆಗ್ಬೋದು ಅಂದ್ಕೊಂಡೆ. ಆಮೇಲೆ ನಮ್ಮ ಅಮ್ಮ ಫೋನ್ ಮಾಡಿದ್ರು, ಇಲ್ಲ ನೀವು ನೀವು ರಿಸಿಕ್ ತಗೋತಾ ಇದ್ದೀರಾ, ತುಂಬ ಪ್ರಾಬ್ಲಮ್ ಆಗ್ತೈತೆ, ಹಾಸ್ಪಿಟ್ಲಿಗೆ ಕರ್ಕೊಟ್ಟೋದ್ರೆ ಒಳ್ಳೆಯದು ಅಂತ. ನಾನು ಪಲ್ಸ್ ರೇಟ್ ಎಲ್ಲ ನೋಡಿದೆ, 44, 47, 77 ಒಂದೊಂದು ನಿಮಿಷಕ್ಕೆ ಆ ಥರ ತೋರಿಸ್ತಾಯಿತ್ತು. ಆದ ತಕ್ಷಣಕ್ಕೆ ಆಮೇಲೆ ಅವ್ರ ಮೊಮ್ಮಗಳಿಗೆ ಫೋನ್ ಮಾಡಿ ಹಿಂಗೆಲ್ಲ ಆಯ್ತಾಯಿದೆ ಅಂತೆಲ್ಲ ಹೇಳಿದೆ. ಹಂಗಾರೆ ನಿಮ್ಗೇನು ಹಾಸ್ಪಿಟ್ಲಿಗೆ ಕರ್ಕೊಡೋಗ್ತೀರಾ ಅಂದ್ರೆ ಆಯಿತು ಅಂತ ಅವರು ಪರ್ಮಿಷನ್ ಕೊಡ್ತಾರೆ. ಇಮಿಡಿಯೇಟ್ 10 ನಿಮಿಷಲ್ಲೇ ಆಂಬುಲೆನ್ಸಲ್ಲಿ ಕರ್ಕೊಡೋದು. ಪಬ್ಲಿಕ್ಕಿಗೆಲ್ಲ ಹೇಗೆ ಅದನ್ನ ಬಂದು ಹೋಗೋದಕ್ಕೆ ಇದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಡೋದು? ಅವ್ರ ಇಷ್ಟ ಸರ್, ಯಾವಾಗ ಬೇಕಾದ್ರೂ ಬರ್ಬೋದು, ಇದು ಬರ್ಬೋದು ಸರ್. ಕೆಲವು ದಿವಸದಲ್ಲಿ ಅದೆಲ್ಲ ಮಾಡಿ ನಾವು ಇದು ಮಾಡ್ತೀವಿ ಸರ್. ಎಸ್, ಇದು ನವೀನ್ ಅವರ ಮಾತು. ಸ್ಮಾರಕವನ್ನು ಇವರೇ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅವರ ನೆನಪಿಗೋಸ್ಕರ ಇಲ್ಲಿ ಒಂದು ರಸ್ತೆಗೆ ಹೆಸರನ್ನು ಇಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೋಡಬೇಕು ಸರ್ಕಾರ ಏನು ಮಾಡುತ್ತೆ ಅಂತೇಳಿ. ಅವರ ಜೊತೆಯಲ್ಲಿ ಕಳೆದಂಥ ಆ ಕ್ಷಣವನ್ನು, ಕೊನೆ ಕ್ಷಣವನ್ನು ಎಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್, ಮೈಸೂರು.